ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಐ ಸಿರೀಸ್ ಹ್ಯಾಂಡ್ಮೇಡ್ ಮತ್ತು ಹ್ಯಾಂಡ್ ರಿಟನ್ ಚಾನೆಲ್ನ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ಕ್ರಾಫ್ಟ್ ವಿಡಿಯೋಗೆ, ಅದರಲ್ಲೂ ವಿಶೇಷವಾಗಿ ದೀಪಾವಳಿ ಹಬ್ಬದಲ್ಲಿ ಬಳಸುವಂಥ ರೆಡಿ ಟು ಯೂಸ್ ಕುಂದನ್ ರಂಗೋಲಿ ಪ್ಯಾಚಸ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸಿದ್ದೇನೆ. ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಬನ್ನಿ. ಮೊದಲನೇದಾಗಿ ಈ ಕ್ರಾಫ್ಟ್ನ ಮಾಡೋದಕ್ಕೆ ಏನೆಲ್ಲ ಮಟೀರಿಯಲ್ಸ್ ಬೇಕಾಗುತ್ತೆ ಅಂತ ಮೊದಲು ನೋಡ್ಕೊಂಬರೋಣ ಬನ್ನಿ. ಮೊದಲನೇದಾಗಿ ನಾನಿಲ್ಲಿ A4 ಸೈಜ್ OHP ಶೀಟ್ನ ತಗೊಂಡಿದ್ದೀನಿ. ಸೊ ನಂತರ ಟ್ರೇಸಿಂಗ್ ಪೇಪರ್. ಈ ಎರಡು ಶೀಟ್ಸ್ ಅರೌಂಡ್ 5 to 10 ರುಪೀಸಲ್ಲಿ ಲೋಕಲ್ ಸ್ಟೇಷನರಿಯಲ್ಲಿ ಅವೈಲೇಬಲ್ ಇರುತ್ತೆ. ನಂತರ ಇಮೇಜಸ್ನ ಟ್ರೇಸ್ ಮಾಡೋದಕ್ಕೆ CD ಮಾರ್ಕರ್, ಪೆನ್ಸಿಲ್, ಎರೇಸರ್, ನೆಕ್ಸ್ಟ್ ಕಟ್ ಮಾಡೋದಕ್ಕೆ ಸೀಸರ್, ಹಾಗೆ ಮೇನ್ ಆಗಿ ಬೇಕಾಗಿರೋದು ಗ್ಲಾಸ್ ಕಲರ್ಸ್. ಇದು ಫೆವಿಕ್ರಿಲ್ ಬ್ರ್ಯಾಂಡ್ದು 110 ರುಪೀಸ್ಗೆ 10 ಕಲರ್ಸ್ ಅವೈಲೇಬಲ್ ಇದೆ. ನಾವು ಕುಂದನ್ ರಂಗೋಲಿ ಆರ್ಟ್ ಮಾಡ್ತಿರೋದ್ರಿಂದ ಸ್ವಲ್ಪ ಜ್ಯುವೆಲರಿ ರಾ ಮಟೀರಿಯಲ್ಸ್ ಬೇಕಾಗುತ್ತೆ. ಅದರಲ್ಲಿ ಬಾಲ್ ಚೈನ್, ಜರ್ದೋಸಿ, ನೆಕ್ಸ್ಟ್ ಸ್ಟೋನ್ ಚೈನ್, ವೈಟ್ ಹಾಫ್ ಕಟ್ ಪರ್ಲ್ ಬೀಡ್ಸ್, ಡಿಫ್ರೆಂಟ್ ಸೈಜಸ್ ಮಿರರ್ಸ್, ನೆಕ್ಸ್ಟ್ ಡಿಫ್ರೆಂಟ್ ಕಲರ್ಸ್ ಶೇಪ್ಸ್ ಕುಂದನ್ಸ್, ಮಟೀರಿಯಲ್ಸ್ ಕಟ್ ಮಾಡೋದಕ್ಕೆ ಕಟರ್, ನೆಕ್ಸ್ಟು ಸ್ಟಿಕ್ ಮಾಡೋದಕ್ಕೆ B7000 ಗ್ಲೂ. ಸ್ನೇಹಿತರೆ, ಈ ಎಲ್ಲ ಮಟೀರಿಯಲ್ಸ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಇಂಟ್ರೆಸ್ಟ್ ಇದ್ದರೆ ಪರ್ಚೇಸ್ ಮಾಡ್ಬೋದು. ಸೊ ಇವಾಗ ನೋಡ್ತಿದ್ದೀರಾ, ಮೊದಲನೇದಾಗಿ ನಾನು ಟ್ರೇಸಿಂಗ್ ಪೇಪರ್ ಮೇಲೆ ಲಕ್ಷ್ಮೀ ಪಾದನ ಡ್ರಾ ಮಾಡಿಕೊಂಡು ತಗೊಂಡಿದ್ದೀನಿ. ಸೊ ನಿಮಗೆ ಮುಂದೆ ಬರೋ ವಿಡಿಯೋಸಲ್ಲಿ ಹೇಗೆ ನಾವು ಇಮೇಜಸ್ನ ಟ್ರೇಸ್ ಮಾಡ್ಬೋದು ಅಂತ ನಿಮಗೆ ವಿಡಿಯೋ ಮಾಡಿ ತೋರಿಸ್ಕೊಡ್ತೇನೆ. ಸೊ ಇವಾಗ ನಾವು OHP ಶೀಟ್ ಮೇಲೆ ಈ ಸೇಮ್ ಇಮೇಜ್ನ ನಾವು ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಅದಕ್ಕೆ ನಾನು ಮಾಸ್ಕಿಂಗ್ ಟೇಪ್ ಸಹಾಯದಿಂದ ಈ ಟ್ರೇಸಿಂಗ್ ಪೇಪರ್ ಮೇಲೆ OHP ಶೀಟ್ನ ಪ್ಲೇಸ್ ಮಾಡಿ ಸೈಡ್ಸಲ್ಲಿ ಮಾಸ್ಕಿಂಗ್ ಟೇಪಿಂದ ಸೆಕ್ಯೂರ್ ಮಾಡಿದ್ದೀನಿ. ಇದರಿಂದ ನಾವು ಇಮೇಜ್ನ ಟ್ರೇಸ್ ಮಾಡುವಾಗ ಶೀಟ್ ಆ ಕಡೆ ಈ ಕಡೆ ಮೂವ್ ಆಗಲ್ಲ, ಅದರಿಂದ ಇಮೇಜ್ ಕೂಡ ಡಿಸ್ಟರ್ಬ್ ಆಗಲ್ಲ. ಸೊ ಇವಾಗ ನಾವು ಯೂಸ್ ಮಾಡ್ತಿರೋದು ಪ್ಲಾಸ್ಟಿಕ್ OHP ಶೀಟ್ ಆಗಿರೋದ್ರಿಂದ ಅದ್ರ ಮೇಲೆ ಮಾರ್ಕರಿಂದಾನೇ ನಾವು ಡ್ರಾ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಇದು ಸರ್ಫೇಸ್ ಸ್ವಲ್ಪ ಸ್ಮೂತ್ ಇರೋದ್ರಿಂದ ನಿಧಾನಕ್ಕೆ ಇಮೇಜಸ್ನ ಟ್ರೇಸ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಇಮೇಜಸ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಇವಾಗ ನೋಡ್ತಿದ್ದೀರಲ್ಲ, ಈ ರೀತಿ ನಾನು 2 ಇಮೇಜಸ್ನ ಟ್ರೇಸ್ ಮಾಡಿ ತಗೊಂಡಿದ್ದೀನಿ. ಅದಷ್ಟೇ ಅಲ್ಲದೆ ನೀವು ಯಾವ ಎಂಡಿಂದ ಯಾವ ಡೈರೆಕ್ಷನ್ನಲ್ಲಿ ನೀವು ಟ್ರೇಸ್ ಮಾಡ್ತಿದ್ದೀರಾ, ಕಂಟಿನ್ಯೂಯಸ್ ಆಗಿ ಅದೇ ಡೈರೆಕ್ಷನ್ನಲ್ಲೇ ನೀವು ಕಂಪ್ಲೀಟ್ ಮಾಡ್ಕೊಳ್ಬೇಕಾಗತ್ತೆ. ಒಂದ್ಸತಿ ನೀವೇನಾದರೂ ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡೋಕ್ಕೆ ಹೋದರೆ ನೀವು ಎಲ್ಲಿಂದ ಟ್ರೇಸ್ ಮಾಡಿರ್ತೀರಾ ಅಂತ ಗೊತ್ತಿರಲ್ಲ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ನಾವು ಯಾವ ಡೈರೆಕ್ಷನ್ನಲ್ಲಿ ಯಾವ ಎಂಡಿಂದ ಮಾಡ್ತಿದ್ದೀವಿ ಆ ಎಂಡಿಂದನೇ ಕಂಟಿನ್ಯೂ ಮಾಡಬೇಕು. ಸೊ ಇವಾಗ ನೋಡಿ, OHP ಶೀಟ್ ಮೇಲೆ ಟ್ರಾನ್ಸ್ಫರ್ ಮಾಡ್ಕೊಂಡಾದ್ಮೇಲೆ ನಾವು ಫೆವಿಕ್ರಿಲ್ ಗ್ಲಾಸ್ ಕಲರ್ಸ್ನ ಯೂಸ್ ಮಾಡಿಕೊಂಡು ಅದನ್ನು ಫಿಲ್ಲಿಂಗ್ಸ್ ಮಾಡೋಣ. ಮೊದಲನೇದಾಗಿ ನಾನು ಇಲ್ಲಿ ಪಾದಕ್ಕೆ ರೆಡ್ ಕಲರ್ನ ತೊಗೊಂಡಿದ್ದೀನಿ. ನೀವು ಈ ಕಲರ್ಸ್ನ ಯೂಸ್ ಮಾಡೋಕ್ಕಿಂತ ಮೊದಲು ಶೇಕ್ ಮಾಡಿ ಯೂಸ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ. ನೀವು ಬೇಕಾದರೆ ರೆಡ್, ಒಂದು ಪಾದಕ್ಕೆ ರೆಡ್, ಇನ್ನೊಂದು ಪಾದಕ್ಕೆ ಯೆಲ್ಲೋ ಕಲರ್ನ ನೀವು ಯೂಸ್ ಮಾಡ್ಕೊಳ್ಬೋದು. ಆದರೆ ನಾನಿಲ್ಲಿ ಎರಡೂ ರೆಡ್ ಕಲರಿಂದನೇ ಫಿಲ್ಲಿಂಗ್ ಮಾಡ್ಕೊಂಡಿದ್ದೀನಿ. ಕಲರ್ನ ಫಿಲ್ ಮಾಡುವಾಗ ಆದಷ್ಟು ಹುಷಾರಾಗಿ ನಾವು ಏನು ಲೈನ್ಸ್ ಇರುತ್ತೆ ಡಿಸೈನ್ ಒಳಗಡೆನೆ ಫಿಲ್ಲಿಂಗ್ ಮಾಡಿ. ಒಂದೊಂದು ಸತಿ ಆಚೆ ಈಚೆ ಆಗೋ ಚಾನ್ಸಸ್ ಇರುತ್ತೆ. ಸೊ ತಕ್ಷಣವೇ ಅದನ್ನು ಕ್ಲೀನ್ ಮಾಡ್ಕೊಳ್ಳಿ. ಈ ಗ್ಲಾಸ್ ಕಲರ್ ಫಿಲ್ಲಿಂಗ್ ಮಾಡೋದ್ರಲ್ಲೂ ಇನ್ನೊಂದು ಮೆಥಡ್ ಇದೆ. ಅದೇನೆಂದರೆ ಬಾರ್ಡರ್ಸ್ನ ನಾವು ಗೋಲ್ಡ್ ಗ್ಲಾಸ್ ಲೈನರ್ಸ್ ಅಂತ ಒಂದು ಮಾರ್ಕರ್ ಸಿಗುತ್ತೆ. ಈ ಬಾಕ್ಸಲ್ಲಿ ಬ್ಲ್ಯಾಕ್ ಕಲರ್ ಕೊಟ್ಟಿದ್ರು. ಸೊ ನಾನು ಅದನ್ನು ಬೇಡ ಅಂತ ಡೈರೆಕ್ಟಾಗಿಯೇ ಫಿಲ್ಲಿಂಗ್ ಮಾಡಿಕೊಂಡೆ. ಆ ರೀತಿ ನೀವು ಆ ಲೈನರ್ನ ಯೂಸ್ ಮಾಡಿಕೊಂಡು ಬಾರ್ಡರ್ಸ್ನ ಕಂಪ್ಲೀಟ್ ಮಾಡಿಕೊಂಡು ನಂತರ ಒಳಗಡೆ ಫಿಲ್ಲಿಂಗ್ ಮಾಡೋದ್ರಿಂದ ನಿಮಗೆ ಕಲರ್ಸ್ ಆಚೆ ಹೋಗಲ್ಲ. ಸೊ ನೋಡಿ, ಇವಾಗ 2 ಪಾದನ ಫಿಲ್ಲಿಂಗ್ ಮಾಡ್ಕೊಂಡಾಯ್ತು. ಸೊ ನಂತರ ಇದನ್ನು 1 ಡೇ ಅಟ್ಲೀಸ್ಟ್ ಡ್ರೈ ಆಗೋಕ್ಕೆ ನಾವು ಬಿಡಬೇಕಾಗತ್ತೆ. ಅದ್ರ ಮೇಲೆ ನಾವು ವರ್ಕ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದು ಡ್ರೈ ಆಗೋವರೆಗೂ ನಾನು ಇಲ್ಲಿ ಇನ್ನೊಂದೆರಡು ಇಮೇಜಸ್ನ ಮಾಡ್ಕೊಂಡಿದ್ದೀನಿ, ಓಂ ಮತ್ತು ಸ್ವಸ್ತಿಕ್. ಇದನ್ನು ಕೂಡ ನಾನು ಅದೇ ಗ್ಲಾಸ್ ಕಲರ್ಸಿಂದ ಫಿಲ್ಲಿಂಗ್ ಮಾಡ್ಕೊತೀನಿ. ನಾನಿಲ್ಲಿ ಗ್ರೀನ್ ಮತ್ತು ಬ್ಲೂ ಕಲರ್ಸ್ನ ಯೂಸ್ ಮಾಡಿದ್ದೀನಿ. ಇವಾಗ ಈ 2 ಸಣ್ಣ ಇಮೇಜಸ್ ಕೂಡ ರೆಡಿ ಆಯಿತು. ನೆಕ್ಸ್ಟು ನಾವು ಡ್ರೈ ಆಗೋಕ್ಕೆ ಏನಿಟ್ಟಿದ್ವಿ ಪಾದನ
ಅದನ್ನು ತಗೊಂಡು ಅದ್ರ ಮೇಲೆ ಇವಾಗ ನಾವು ಕುಂದನ್, ಸ್ಟೋನ್ಸ್, ಈ ರೀತಿ ಜ್ಯುವೆಲರಿ ಐಟಮ್ಸಿಂದ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ನಾವು ಯೂಸ್ ಮಾಡ್ತಿರೋದು ಪ್ಲಾಸ್ಟಿಕ್ ಶೀಟ್ ಆಗಿರೋದ್ರಿಂದ B7000 ಗ್ಲೂನೇ ಯೂಸ್ ಮಾಡಿ. ನಾರ್ಮಲ್ ಫೆವಿಕಲ್ ಯೂಸ್ ಮಾಡಿದ್ರೆ ಅದು ನೀಟಾಗಿ ಸ್ಟಿಕ್ ಆಗಲ್ಲ. ಮೊದಲು ಬಾರ್ಡರ್ಸ್ಗೆ ಬಾಲ್ ಚೈನ್ನ ಸ್ಟಿಕ್ ಮಾಡ್ತೇನೆ. ಇನ್ನೊಂದು ವಿಷಯ, ಇಲ್ಲಿ ತೋರಿಸಿರೋ ಹಾಗೇನೆ ಡಿಸೈನ್ ಮಾಡಬೇಕು ಅಂತ ಏನಿಲ್ಲ, ಅದು ನಿಮ್ಮ ಕ್ರಿಯೇಟಿವಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಿಮಗೆ ಇನ್ನೂ ಬೇರೆ ಥರ ಡಿಸೈನ್ ಮಾಡಬೇಕು ಅಂತ ಇದ್ದರೆ ನೀವು ಅದನ್ನು ಮಾಡ್ಬೋದು. ಇಲ್ಲ ನಿಮಗೆ ಆನ್ಲೈನಲ್ಲಿ ತುಂಬ ಡಿಸೈನ್ಸ್ ಅವೈಲೇಬಲ್ ಇದೆ, ಅದನ್ನು ಕೂಡ ನೀವು ಕಾಪಿ ಪೇಸ್ಟ್ ಮಾಡ್ಬೋದು. ಈ ಮಟೀರಿಯಲ್ಸ್ನ ಸ್ಟಿಕ್ ಮಾಡುವಾಗ ಅಥವಾ ಆ ಲೈನ್ಸ್ ಮೇಲೆ ಅಡ್ಜಸ್ಟ್ ಮಾಡುವಾಗ ಯಾವುದಾದ್ರೂ ಒಂದು ಬಾಲ್ ಪಿನ್ನು ಅಥವಾ ಈ ರೀತಿ ನೀಡಲ್ಸು ಅದನ್ನು ಯೂಸ್ ಮಾಡಿ ನೀವು ಏನು ಜ್ಯುವೆಲರಿ ಮಟೀರಿಯಲ್ಸ್ ಇರುತ್ತೆ ಅದನ್ನು ಅಡ್ಜಸ್ಟ್ ಮಾಡ್ಬೋದು. ಕೈಯಿಂದ ಮಾಡಿದರೆ ಅಷ್ಟು ನೀಟಾಗಿ ಬರಲ್ಲ. ಈ ಥರದ ಚೈನ್ಸ್ನ ನೀವು ಪೇಸ್ಟ್ ಮಾಡುವಾಗ ಮೊದಲು ಅದರದ್ದು ಸೈಜ್ ಏನಿದೆ ಅದನ್ನು ನೀವು ಮೆಷರ್ ಮಾಡಿಕೊಂಡು ಅಷ್ಟಕ್ಕೆ ಚೈನ್ನ ಕಟ್ ಮಾಡಿಕೊಂಡು ಪೇಸ್ಟ್ ಮಾಡಿ. ಇಲ್ಲ ಅಂದರೆ ಡೈರೆಕ್ಟಾಗಿಯೇ ಪೇಸ್ಟ್ ಮಾಡ್ತಾ ಬನ್ನಿ. ಆಮೇಲೆ ಎಷ್ಟು ಬೇಕೋ ಅಷ್ಟು ಪೇಸ್ಟ್ ಆದಮೇಲೆ ನೀವು ಅದನ್ನು ರಿಮೈನಿಂಗ್ ಚೈನ್ನ ಕಟ್ ಮಾಡ್ಕೋಬೋದು. ಇವಾಗ ಬಾಲ್ ಚೈನಿಂದ ಒಂದು ರೌಂಡ್ ಕಂಪ್ಲೀಟ್ ಆಯಿತು. ಸೊ ಇನ್ನಷ್ಟು ಬಾರ್ಡರ್ನ ದಪ್ಪ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಸ್ಟೋನ್ ಚೈನ್ನ ಪೇಸ್ಟ್ ಮಾಡ್ಕೊತಿದ್ದೀನಿ. ಇವಾಗ ಬಾರ್ಡರ್ಸ್ ಕಂಪ್ಲೀಟ್ ಆಯಿತು. ಇನ್ಸೈಡ್ ನಾವು ಡಿಸೈನ್ ಮಾಡೋಣ. ಅದಕ್ಕೆ ನಾನು ಇಲ್ಲಿ ನನ್ನ ಹತ್ರ ಹಾಫ್ ಸರ್ಕಲ್ದು ಕುಂದನ್ ಇದ್ದಿಲ್ಲ, ಅದಕ್ಕೆ ನಾನು ಒಂದು ರೌಂಡ್ ಮಿರರ್ನ ಹಾಫ್ ಕಟ್ ಮಾಡಿಕೊಂಡು ಅದನ್ನು ಪೇಸ್ಟ್ ಮಾಡ್ತಿದ್ದೀನಿ. ಸೊ ಅದನ್ನು ಬೇಸಾಗಿ ಇಟ್ಕೊಂಡು ಅದ್ರ ಸುತ್ತಲೂ ನಾನು ಸ್ಟೋನ್ಸ್, ಸೀಕ್ವೆನ್ಸಸ್, ಬಾಲ್ ಚೈನ್, ಜರ್ದೋಸಿ ಚೈನ್ ಮತ್ತು ಕುಂದನ್ಸಿಂದ ನಾನು ಡೆಕೋರೇಟ್ ಮಾಡ್ತಾ ಹೋಗ್ತೇನೆ. ಸೊ ಇವಾಗ ನೋಡ್ತಿದ್ದೀರಲ್ಲ, ಒಂದು ಎಡ್ಜಲ್ಲಿ ಈ ರೀತಿ ನಾನು ಕಂಪ್ಲೀಟ್ ಮಾಡಿಕೊಂಡೆ. ಸೊ ಅದೇ ರೀತಿ ಮೇಲ್ಗಡೆ ಮತ್ತು ಆ ಪಾದಕ್ಕೂ ನಾನು ಸೇಮ್ ಡಿಸೈನ್ನ ರೆಡಿ ಮಾಡ್ಕೊಳ್ತೇನೆ. ಮಧ್ಯದಲ್ಲಿ ಸ್ವಲ್ಪ ಖಾಲಿ ಖಾಲಿ ಅನಿಸ್ತಿತ್ತು ಅಂತ ಒಂದು ಫ್ಲವರ್ನ ನಾನು ಡಿಸೈನ್ ಮಾಡಿದ್ದೀನಿ. ಸ್ನೇಹಿತರೆ ನೋಡಿದ್ರಲ್ಲ, ಇವಾಗ ಎರಡು ಪಾದನ ಡಿಸೈನ್ ಮಾಡಿಕೊಂಡು ಕಂಪ್ಲೀಟ್ ಮಾಡಾಯಿತು. ಇದನ್ನು ಕೂಡ ಸ್ವಲ್ಪ ಹೊತ್ತು ಡ್ರೈ ಆಗೋಕ್ಕೆ ಬಿಡೋಣ. ಅಷ್ಟರಲ್ಲಿ ನಾವು ಆಲ್ರೆಡಿ ಏನು ಫಿಲ್ಲಿಂಗ್ ಮಾಡ್ಕೊಂಡಿದ್ವಿ ಸ್ವಸ್ತಿಕ್ ಮತ್ತು ಓಮ್ಗೆ, ಇದಕ್ಕೆ ನಾವು ಇವಾಗ ಸ್ಟೋನ್ ವರ್ಕ್ನ ಮಾಡೋಣ. ಇದರಲ್ಲಿ ಓಮ್ ಮತ್ತು ಸ್ವಸ್ತಿಕ್ಗೆ ಬಾಲ್ ಚೈನ್ ಬದಲು ಜರ್ದೋಸಿ ಥ್ರೆಡ್ನ ಯೂಸ್ ಮಾಡಿದ್ದೀನಿ. ಈ ರೀತಿ ಕರ್ಡ್ ಪ್ಲೇಸಸಲ್ಲಿ ಈ ಥರ ಚೈನ್ಸ್ನ ಸ್ಟಿಕ್ ಮಾಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಏನು ಮಾಡಿ, ಸ್ಟಿಕ್ ಮಾಡಾದಮೇಲೆ ಸ್ವಲ್ಪ ಹೊತ್ತು ಅದನ್ನು ಹಾಗೆ ಹಿಡಿದು 1 ಸೆಕೆಂಡ್ಸ್ವರೆಗೂ ನಂತರ ನೀವು ಮತ್ತೆ ಡಿಸೈನ್ನ ಕಂಟಿನ್ಯೂ ಮಾಡ್ಬೋದು. ಇವಾಗ ಬಾರ್ಡರ್ಸ್ ಕಂಪ್ಲೀಟ್ ಆಯಿತು. ಇನ್ಸೈಡ್ ನಾನು ಫಿಲ್ಲಿಂಗಿಗೆ ರೆಡ್ ಬಾಲ್ ಚೈನ್ನ ಪೇಸ್ಟ್ ಮಾಡ್ಕೊತೀನಿ.
ನೋಡಿ ಇವಾಗ ಓಂ ಕೂಡ ಕಂಪ್ಲೀಟ್ ಆಯಿತು. ಇದೇ ರೀತಿ ನಾನು ಸ್ವಸ್ತಿಕ್ನ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನಂತರ ಇದನ್ನು ಕೂಡ ಡ್ರೈ ಆಗೋಕ್ಕೆ ಇಡ್ತೀನಿ. ಇವಾಗ ನಾವು ಏನು ಪಾದ ರೆಡಿ ಮಾಡ್ಕೊಂಡಿದ್ವಿ ಅದನ್ನು ನಾವು ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಆದಷ್ಟು ಬಾರ್ಡರ್ಸ್ ಹತ್ರ ಸ್ವಲ್ಪ ಗ್ಯಾಪ್ ಬಿಟ್ಟು ನೀವು ಕಟ್ ಮಾಡ್ಕೊಳ್ಳಿ. ಇದರಿಂದ ನಾವು ಏನು ಬಾರ್ಡರ್ಸ್ ಮಾಡ್ಕೊಂಡಿದ್ವಿ ಅದು ಡ್ಯಾಮೇಜ್ ಆಗಲ್ಲ. ಇವಾಗ ಎರಡೂ ಪಾದನೂ ನಾನು ನೀಟಾಗಿ ಎಡ್ಜಸ್ ನೋಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಬನ್ನಿ ಯಾವ ರೀತಿ ನಾವು ಇದನ್ನು ಮಲ್ಟಿಪಲ್ ಡಿಸೈನ್ಸ್ ಆಗಿ ನಾವು ಇದನ್ನು ಕ್ರಿಯೇಟ್ ಮಾಡ್ಬೋದು ಅಂತ ನಿಮಗೆ ತೋರಿಸ್ಕೊಡ್ತೇನೆ. ಇವಾಗ ನಮ್ಮ ಹತ್ರ ಇರೋ ಈ 3 ಡಿಸೈನ್ಸಲ್ಲಿ ಅಥವಾ ಇಮೇಜಸ್ ಏನು ಹೇಳ್ತೀವಿ ಇದನ್ನು ನಾವು 3ರಿಂದ 4 ಬೇರೆ ಬೇರೆ ರೀತಿಯಲ್ಲಿ ನಾವು ಇದನ್ನು ಡೆಕೋರೇಟ್ ಮಾಡ್ಕೊಳ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಈ 3 ಇಮೇಜಸ್ನ ನಾನು ಬಳಸ್ಕೊಂಡು 4 ಡಿಸೈನ್ನ ರೆಡಿ ಮಾಡಿಕೊಂಡೆ. ಸೊ ಇದೇ ರೀತಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಈ ಥರ ರಂಗೋಲೀಸ್ನ ನೀವು ಯೂಸ್ ಮಾಡಾದ್ಮೇಲೆ ನೀಟಾಗಿ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಎತ್ತಿಡಿ. ಇದರಿಂದ ಡಿಸೈನ್ ಏನು ಹಾಳಾಗಲ್ಲ, ಧೂಳು ಕೂತ್ಕೊಳ್ಳಲ್ಲ, ಕೊಳೆಯಾಗಲ್ಲ. ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಇದರಿಂದ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಆಗೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪ್ತವೆ. ಮತ್ತೆ ಭೇಟಿಯಾಗೋಣ ಮುಂದಿನ ಇಂಟ್ರೆಸ್ಟಿಂಗ್ ಹಾಗೂ ಮಾಹಿತಿ ಭರಿತ ವಿಡಿಯೋದಲ್ಲಿ. ನಿಮ್ಮ ಪ್ರೋತ್ಸಾಹ ಸದಾ ನಮ್ಮೊಂದಿಗಿರಲಿ. ಧನ್ಯವಾದಗಳು. ಶುಭ ದಿನ.